ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನಾಗು. ಇವತ್ತು SBI ಮೇನ್ಸ್ ರಿಸಲ್ಟ್ ಬಿಟ್ಟಿದ್ದಾರೆ. ಯಾರ್ಯಾರ್ದೆಲ್ಲ ಪಾಸ್ ಆಗಿದೆ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನನ್ನ ರಿಸಲ್ಟ್ ಏನಾಯ್ತಪ್ಪ ಅಂತ ಹೇಳಿದ್ರೆ, ನಂದು ಪಾಸ್ ಆಗಿಲ್ಲ. ನೋಡಿದ ತಕ್ಷಣ ಸ್ವಲ್ಪ ಬೇಜಾರಾಯಿತು ರಿಸಲ್ಟ್. ಯಾಕಂದರೆ ಇದ್ರಲ್ಲಿ ನನಗೆ IBPS ಅಲ್ಲಿ ಒಂಚೂರು ಹೋಪ್ ಇರಲಿಲ್ಲ. SBIಲಿ 1% ನನಗೆ ಹೋಪ್ ಇತ್ತು, ಎಲ್ಲೋ ಪಾಸ್ ಆಗ್ಬೋದೇನೋ ಅಂತ. ಬಿಕಾಸ್ ನಂದು 97 ಬರೋ ಥರ ಎಲ್ಲ ಕರೆಕ್ಟ್ ಆಗಿದ್ದಿದ್ರೆ ಅಷ್ಟು ಬರಬೇಕಿತ್ತು. ನಂದಿದು ಮೊದಲನೇ ಮೇನ್ಸ್ ಆಗಿದ್ದರಿಂದ ನಾನು ಅಟೆಂಪ್ಟ್ಸ್ ಕಡೆ ಗಮನ ಕೊಟ್ಟನೆ ಹೊರತು ಆ್ಯಕ್ಯುರೇಸಿ ಕಡೆ ಕೊಟ್ಟಿಲ್ಲ. ಸೊ ಅಲ್ಲಿ ಫಾಲ್ಟ್ ಆಯಿತು. ಸೊ ನಂದು ಕ್ಲಿಯರ್ ಆಗಿಲ್ಲ. ಆ್ಯಂಡ್ SBIದು ರಿಸಲ್ಟ್ ನೋಡಿದಾಗ ನನಗೆ ಇದು ಪಾಸ್ ಆಗಿಲ್ಲ ಅನ್ನೋ ಬೇಜಾರಿಗಿಂತ ಅಕಸ್ಮಾತ್ RRBನೂ ಆಗಲಿಲ್ಲ ಅಂತ ಹೇಳಿದ್ರೆ ಅನ್ನೋ ಬೇಜಾರೇ ನನಗೆ ಜಾಸ್ತಿ ಬಂತು. ಜಸ್ಟ್ ವಾಟ್ ಇಫ್ ಅದು ಆಗಲಿಲ್ಲ ಅಂತ ಹೇಳಿದ್ರೆ ಅಂತ. ಬಿಕಾಸ್ ನಂಗೆ ಹೋಪ್ ಇದ್ದಿದ್ದೆ SBI 1%, ಅದು ಸ್ವಲ್ಪ ಇದೆ, ಜಾಸ್ತಿನೇ ಇದೆ SBIಗಿಂತ. ಬಟ್ RRB PO ಈ ಥರ ಎಲ್ಲ ಕಟ್ ಆಫ್ ನೋಡಿದ್ಮೇಲೆ ಒಂದು ಸ್ವಲ್ಪ ಭಯನೂ ಆಯಿತು. ಬಟ್ ಸುಮಾರು ಜನದ್ದು ನಾನು ನೋಡಿದ ಪ್ರಕಾರ ಇದು ಇಂಟರ್ವ್ಯೂ ಅಲ್ಲಿ ಈ ಸತಿ ಜಾಸ್ತಿ ಕೊಟ್ಟಿರೋದ್ರಿಂದ ಆ ಲೆವೆಲ್ ಹೋಗಿದೆ RRB PO ಕಟ್ ಆಫ್ ಅಂತ ಹೇಳಿದ್ದಾರೆ. ಬಟ್ ನಾವೇನು ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ. ಸೊ ನಾನಂತೂ RRB ಕ್ಲರ್ಕ್ ಮೇನ್ಸ್ ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಒನ್ಸ್ ಅಗೇನ್ ಯಾರ್ಯಾರ್ದೆಲ್ಲ ಪಾಸ್ ಆಗಿದೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನಿಮ್ದೆಲ್ಲ ಏನಾಯಿತು ರಿಸಲ್ಟು, ಪಾಸ್ ಆಯಿತೋ ಇಲ್ವೋ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಯಾರ್ಯಾರ್ದೆಲ್ಲ ಪಾಸ್ ಆಗಿಲ್ಲ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಇನ್ನೂ 2 ರಿಸಲ್ಟ್ ಇದೆ. ಆ್ಯಂಡ್ ಅದರಲ್ಲೂ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಏನು ಮಾಡೋದಕ್ಕಾಗಲ್ಲ. ಪ್ರಯತ್ನ ನಮ್ಮದು, ಫಲ ದೇವ್ರದ್ದು. ನಾವು ಮುಂದಿನ ಎಕ್ಸಾಮ್ಗಳಿಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಹೋಗಬೇಕು. ಆ್ಯಂಡ್ ಥ್ಯಾಂಕ್ ಯು.